ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜೈನರು ಜ್ಞಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ವೀರೆ ಜಯ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಹೇ 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 ವಿದ್ಯಾರ್ಥಿಗಳೇ, ಇಂದು ನಾವು 9ನೇ ತರಗತಿಯ ಭೂಗೋಳ ವಿಜ್ಞಾನದ ಅಧ್ಯಾಯವೊಂದು ನಮ್ಮ ರಾಜ್ಯ ಕರ್ನಾಟಕ ಈ ಒಂದು ಅಧ್ಯಾಯದಲ್ಲಿ ಕರ್ನಾಟಕದ ಹಿರಿಮೆ ಗರಿಮೆ ಪರಂಪರೆಯ ಬಗ್ಗೆ, ಕರ್ನಾಟಕದ ಸ್ಥಾನ, ಕರ್ನಾಟಕ ನೆರೆಯ ರಾಜ್ಯಗಳು, ಕರ್ನಾಟಕದಲ್ಲಿರುವಂತಹ ಜಿಲ್ಲೆಗಳು ಎಷ್ಟು, ನಂತರ ಆಡಳಿತ ವಿಭಾಗಗಳಾಗಿ ಎಷ್ಟು ಭಾಗಗಳನ್ನಾಗಿ ಮಾಡಿದೆ, ಈ ಎಲ್ಲ ಕಲಿಕಾಂಶಗಳನ್ನು ನಾವು ಈ ಒಂದು ಅಧ್ಯಾಯದಲ್ಲಿ ಕಲಿತೀವಿ. ಹಾಗಾದರೆ ನಾವು 6ನೇ ತರಗತಿ ಮತ್ತು 7ನೇ ತರಗತಿಯಲ್ಲಿ ಪ್ರಪಂಚದಲ್ಲಿ ಬರುವಂತಹ ಖಂಡಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಈಗ 8ನೇ ತರಗತಿಯಲ್ಲಿ ಶಿಲಾಗೋಳ, ವಾಯುಗೋಳ, ಜೀವಂತ ಗ್ರಹ ಭೂಮಿಯ ಬಗ್ಗೆ ಅಧ್ಯಯನ ಮಾಡಿದ್ವಿ. 9ನೇ ತರಗತಿಯಲ್ಲಿ ನಮ್ಮ ಕರ್ನಾಟಕದ ಬಗ್ಗೆ ವಿಸ್ತಾರವಾದಂತಹ ಒಂದು ಭೌಗೋಳಿಕ ಸ್ಥಾನ, ಭೌಗೋಳಿಕವಾಗಿ ನದಿ ಸಂಪತ್ತು, ಜಲ ಸಂಪತ್ತು ಇವೆಲ್ಲದರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಹಾಗಾದರೆ ಮಕ್ಕಳ, ನಮ್ಮ ಒಂದು ಭಾರತ ಎಲ್ಲಿ ಯಾವ ಖಂಡದಲ್ಲಿ ಬರುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ, ಈ ಭಾಗದಲ್ಲಿ ಭಾರತ ಬರುತ್ತೆ, ಏಷ್ಯಾ ಖಂಡದಲ್ಲಿ ಬರುತ್ತೆ. ಏಷ್ಯಾ ಖಂಡದ ಒಂದು ನೈಋತ್ಯ ದಿಕ್ಕಿನಲ್ಲಿ ನಮ್ಮ ಭಾರತ ಅನ್ನೋದನ್ನು ನಾವು ಬರೋದನ್ನು ನಾವು ನೋಡ್ತೀವಿ. ಹಾಗಾದರೆ ಎಷ್ಟು ಅಕ್ಷಾಂಶದಿಂದ ಎಷ್ಟು ಅಕ್ಷಾಂಶದವರೆಗೆ, ಎಷ್ಟನೇ ರೇಖಾಂಶದಿಂದ ಎಷ್ಟು ರೇಖಾಂಶದವರೆಗೆ ಭಾರತ ಅನ್ನೋದು ಬರುತ್ತೆ ಅನ್ನೋದನ್ನು ನಾವು ನಿಖರವಾದಂತಹ ಮಾಹಿತಿಯನ್ನು ನಾವು ನೋಡ್ತೀವಿ. ಹಾಗಾದರೆ ಭಾರತ ಅನ್ನೋದು ಎಷ್ಟು ರಾಜ್ಯಗಳನ್ನು ಒಳಗೊಂಡಿದೆ? 29 ರಾಜ್ಯಗಳನ್ನು ಒಳಗೊಂಡಿದೆ. ಆ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ಅನ್ನೋದು ಒಂದು. ಹಾಗಾದರೆ ನಾವು ಖಂಡಗಳ ಬಗ್ಗೆ ಅವನದಲ್ಲಿ ಅಧ್ಯಯನ ಮಾಡಿದ್ವಿ. ಅಮೇರಿಕಾ ಖಂಡ, ಆಫ್ರಿಕಾ ಖಂಡ, ಏಷ್ಯಾ ಖಂಡ, ಎಲ್ಲ ಖಂಡಗಳ ಬಗ್ಗೆ ನಾವು 6ನೇ ತರಗತಿಯಲ್ಲಿ ಅಧ್ಯಯನ ಮಾಡಿದ್ವಿ. ಹಾಗಾದರೆ ಏಷ್ಯಾ ಖಂಡದಲ್ಲಿ ಬರುವಂತಹ ಯಾವುದು? ಕರ್ನಾಟಕ ರಾಜ್ಯ. ಈ ಒಂದು ಭಾರತದಲ್ಲಿ ಬರುವಂತಹ ರಾಜ್ಯ ಒಂದು ಕರ್ನಾಟಕ. ಕರ್ನಾಟಕ ಒಂದು ವಿಸ್ತಾರವಾದಂತಹ ಭೂಸ್ವರೂಪ ಅನ್ನೋದನ್ನು ಒಳಗೊಂಡಿದೆ. ಉತ್ತಮವಾದಂತಹ ಸನ್ನಿವೇಶಗಳನ್ನು ಒಳಗೊಂಡಿದೆ. ಪಶ್ಚಿಮ ಘಟ್ಟಗಳು, ಜೋಗ ಜಲಪಾತಗಳು, ನದಿ ಜಾನಗಳು, ಶರಾವತಿ ನದಿ, ತುಂಗಾಭದ್ರಾ ನದಿ, ನೇತ್ರಾವತಿ, ಘಟಪ್ರಭಾ, ಮಲಪ್ರಭಾ,
ಕೃಷ್ಣ, ಕಾವೇರಿ ಈ ಎಲ್ಲ ನದಿಗಳ ಒಂದು ಜಾಲ ಅನ್ನೋದನ್ನು ನಮ್ಮ ಭಾರತದ ಒಳಗಡೆ ಇರುವಂತಹ ನಮ್ಮ ರಾಜ್ಯ ಕರ್ನಾಟಕದ ಒಳಗಡೆ ನಾವು ನೋಡಿದ್ದೀವಿ. ವೈವಿಧ್ಯಮಯವಾದಂತಹ ಈ ಒಂದು ಭಾಗದಲ್ಲಿ ಸಸ್ಯ ವರ್ಗಗಳು, ಪ್ರಾಣಿ ವರ್ಗಗಳನ್ನು ನೋಡಿದ್ವಿ, ನದಿ ಜಾಲ ಅನ್ನೋದನ್ನು ಒಳಗೊಂಡಿರೋದನ್ನು ನೋಡಿದ್ದೀವಿ. ಖನಿಜ ಸಂಪತ್ತು ಅನ್ನೋದು ನಮ್ಮ ಭಾರತದಲ್ಲಿ ಹೇರಳವಾಗಿ ಇದೆ. ಕರ್ನಾಟಕದಲ್ಲಿ ಚಿನ್ನದ ನಾಡು ಅಂತ ಕರೆದ್ವಿ. ಕೋಲಾರದ ಒಂದು ಚಿನ್ನದ ಗಣಿಗಳನ್ನು ನಾವು ನೋಡ್ತೀವಿ. ಗದಗಿನ ಕಪ್ಪತ ಗುಡ್ಡಗಳಲ್ಲೂ ಸಹ ನಾವು ಚಿನ್ನ ದೊರೆಯುವುದನ್ನು ನೋಡ್ತೀವಿ. ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ದೊರೆಯುವಂತಹ ನಾಡು ಕರ್ನಾಟಕ, ಕೋಲಾರ. ಮ್ಯಾಂಗನೀಸ್, ಕಬ್ಬಿಣದ ಅದಿರು ಹೇರಳವಾದಂತಹ ಒಂದು ಬಳ್ಳಾರಿ, ಸೊಂಡೂರು, ಕೆಮ್ಮಣ್ಣುಗುಂಡಿ ಈ ಭಾಗದಲ್ಲಿ ಹೆಚ್ಚಿನ ಒಂದು ಕಬ್ಬಿಣದ ಅದಿರು ದೊರೀತಾ ಇದೆ. ಇದರ ಜೊತೆಗೆ ಮ್ಯಾಂಗನೀಸ್, ಅಲ್ಯೂಮಿನಿಯಂ, ಬಾಕ್ಸೈಟ್ ಇವೆಲ್ಲ ಖನಿಜಗಳು ನಮ್ಮ ಭಾರತದಲ್ಲಿ ಬರುವಂತಹ ನಮ್ಮ ರಾಜ್ಯದಲ್ಲಿ ದೊರೆಯುತ್ತಿರೋದನ್ನು ನಾವು ನೋಡ್ತೀವಿ. ಹೇರಳವಾದಂತಹ ಒಂದು ಸಾಮರ್ಥ್ಯವನ್ನು ಒಳಗೊಂಡಂತಹ ಒಂದು ಜನಸಂಪತ್ತು ಅನ್ನೋದು ನಮ್ಮ ಕರ್ನಾಟಕದಲ್ಲಿ ಇದೆ. ತಂತ್ರಜ್ಞಾನದಲ್ಲಿ ಹೆಚ್ಚಿನ ಒಂದು ಕೌಶಲ್ಯವನ್ನು ಹೊಂದಿರುವಂತಹ ಒಂದು ಸಂಪತ್ತು, ಜನಸಂಪತ್ತು ಇದೆ. ಉದಾಹರಣೆಗೆ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಸಿಲಿಕಾನ್ ಸಿಟಿ ಅಂತ ಕರಿತೀವಿ. ITBT ಕಂಪ್ನಿಗಳನ್ನು ನಾವು ನೋಡ್ತೀವಿ. ಅಂದರೆ ಸಂಪದ್ಭರಿತವಾದಂತಹ ಒಂದು ನಾಡಿನಲ್ಲಿ ಜನಸಂಪತ್ತು ಅನ್ನೋದು ಹೇರಳವಾಗಿದೆ. ಅದೇ ರೀತಿಯಾಗಿ ಸಮೃದ್ಧವಾದಂತಹ ನಾಡು ಅಂತೇಳಿ ನಾವು ಕರಿತೀವಿ. ಶ್ರೀಗಂಧ ಅನ್ನೋದು ಬೆಳೆಯುವಂತಹ ನಾಡು, ಸಿರಿಗನ್ನಡಂ, ಸಿರಿವಂತ ನಾಡು ಅಂತ ಹೇಳಿ ನಮ್ಮ ಭಾರತದಲ್ಲಿ ಬರುವಂತಹ ರಾಜ್ಯವನ್ನು ನಾವು ಕರಿತೀವಿ. ಹೇರಳವಾದಂತಹ ಶ್ರೀಗಂಧದ ಮರಗಳು ಅನ್ನೋದು ನಮ್ಮ ಭಾರತದಲ್ಲಿ ಇರುವಂತಹ ರಾಜ್ಯ ಕರ್ನಾಟಕದಲ್ಲಿ ನಾವು ನೋಡ್ತೀವಿ. ನಿತ್ಯ ಹರಿದ್ವರ್ಣ ಕಾಡುಗಳನ್ನು ನಾವು ಕರ್ನಾಟಕದಲ್ಲಿ ನೋಡ್ತೀವಿ. ಇದೇ ರೀತಿಯಾಗಿ ಸಾಹಿತ್ಯ ಕೃತಿಗಳು ಅನ್ನೋದು ಹಲವಾರು ರಾಜರ ಕಾಲದಲ್ಲಿ ರಚನೆಯಾಗಿರೋದನ್ನು ನೋಡ್ತೀವಿ. ನಮ್ಮ ರಾಜ್ಯವನ್ನು ಆಳುವಂತಹ ಸಾಮ್ರಾಜ್ಯಗಳು ಶಾತವಾಹನರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಲುಕ್ಯರು, ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಇದರ ಜೊತೆಗೆ ಮೈಸೂರು ಸಾಮ್ರಾಜ್ಯ ಇವರ ಕಾಲದಲ್ಲಿ ರಚನೆಯಾದಂತಹ ಕೃತಿಗಳನ್ನು ನಾವು ನೋಡ್ತೀವಿ. ಜ್ಞಾನಪೀಠ ಪುರಸ್ಕೃತರಾದಂತಹ ಕವಿಗಳ ನಾಡು, ರಾಷ್ಟ್ರಕವಿ ಕುವೆಂಪುರವರ ಒಂದು ನಾಡು. ಇದರ ಜೊತೆಗೆ ಹಲವಾರು ಕೃತಿಗಳು ಅನ್ನೋದು ರಚನೆಯಾದ ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿದಂತಹ ಬಸವಣ್ಣನವರ ಒಂದು ಧಾರ್ಮಿಕ ವಿಚಾರಗಳು ಸಮಾಜವನ್ನು ಸುಧಾರಿಸಲು ಅನೇಕ ಸಮಾಜ ಸುಧಾರಕರನ್ನು ನಮ್ಮ ನಾಡಿನಲ್ಲಿ ನೋಡ್ತೀವಿ. ಶಂಕರಾಚಾರ್ಯರು ಅವರ ಒಂದು ಸಿದ್ಧಾಂತದ ಮೂಲಕ ಸಮಾಜವನ್ನು ಸುಧಾರಿಸಲು ಪ್ರಯತ್ನವನ್ನು ಅವರು ಮಾಡಿದರು. ಇದೇ ರೀತಿಯಾಗಿ ಸಂಸ್ಕೃತಿ ಅನ್ನೋದು ಬೆಳೆದಿರುವುದನ್ನು ನಾವು ನೋಡ್ತೀವಿ. ಕಂಸಾಳೆ, ವೀರಗಾಸೆ, ಡೊಳ್ಳು ಕುಣಿತ ಇವೆಲ್ಲ ಒಂದು ಸಾಂಸ್ಕೃತಿಕವಾಗಿ ಬೆಳವಣಿಗೆಯಾದಂತಹ ಒಂದು ಜನಪದ ನೃತ್ಯಗಳನ್ನೂ ಸಹ ನಮ್ಮ ಕರ್ನಾಟಕದಲ್ಲಿ ನಾವು ನೋಡ್ತೀವಿ. ಇವೆಲ್ಲದನ್ನೂ ಸಹ ನಾವು ಮೈಸೂರು ದಸರಾ ಅಕ್ಟೋಬರ್ನಲ್ಲಿ ನಡೆಯುವಂತಹ ಒಂದು ವಿಜಯದಶಮಿಯ ಹಬ್ಬದ ದಿನ ಮೈಸೂರು ದಸರಾದಲ್ಲಿ ಇವೆಲ್ಲದನ್ನೂ ಸಹ ನಾವು ನೋಡ್ತೀವಿ. ಅಂದರೆ ನಮ್ಮ ರಾಜ್ಯ ಅನ್ನೋದು ಸಾಂಸ್ಕೃತಿಕವಾಗಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೂ ಸಹ ಹೆಚ್ಚಿನ ಒಂದು ಪ್ರಶಸ್ತಿಯನ್ನು ಕೊಟ್ಟಿರೋದನ್ನು ನೋಡ್ತೀವಿ. ಮೈಸೂರು ಅರಮನೆ, ಹಂಪಿಯಲ್ಲಿರುವಂತಹ ವಿರೂಪಾಕ್ಷಪ್ಪ ದೇವಾಲಯ, ಅಲ್ಲಿ ಹಲವಾರು ವಾಸ್ತುಶಿಲ್ಪಕ್ಕೆ ಒಂದು ಮಾದರಿಯಾಗಿದೆ ಅಂತ ಹೇಳ್ಬೋದು. ಬಹಮನಿ ಸುಲ್ತಾನರ ಕಾಲದಲ್ಲಿ ಗೋಲ್ ಗುಂಬಜ್ ಅನ್ನುವಂತಹದ್ದು ಇದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒಂದು ಹೆಸರನ್ನು ಪಡೆದಂತಹ ನಾಡು. ಇದರ ಜೊತೆಗೆ ಆಧ್ಯಾತ್ಮಿಕ ವಿಚಾರಕ್ಕೂ ಸಹ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಂತಹ ನಮ್ಮ ನಾಡು ಐತಿಹಾಸಿಕವಾಗಿ ಪವಿತ್ರವಾದಂತಹ ನಾಡು, ಪ್ರಸಿದ್ಧಿಯನ್ನು ಪಡೆದಿರುವಂತಹ ನಾಡು, ಹಲವಾರು ಪ್ರಾಕೃತಿಕವಾದಂತಹ ಒಂದು ಸೌಂದರ್ಯವನ್ನು ಹೊಂದಿರುವಂತಹ ನಮ್ಮ ನಾಡು ಹಲವಾರು ವನ್ಯಜೀವಿಗಳನ್ನು ಒಳಗೊಂಡಿದೆ. ಇಂತಹ ಒಂದು ನಾಡು ಕರ್ನಾಟಕ ಅನ್ನೋದು ವಿಶ್ವ ಪರಂಪರೆಯ ಸಾಲಿನಲ್ಲಿ ಪ್ರಸಿದ್ಧಿಯನ್ನು ಪಡೆದಂತಹ ಕೀರ್ತಿ ನಮ್ಮ ರಾಜ್ಯಕ್ಕೆ ಹೋಗುತ್ತೆ ಅಂತ ಹೇಳ್ಬೋದು. ಹಾಗಾದರೆ ಮಕ್ಕಳ ನಾವು ಕರ್ನಾಟಕದ ಒಂದು ಹಿರಿಮೆ ಗರಿಮೆ ಅನ್ನೋದನ್ನು ನಾವು ನೋಡ್ತಾ ಹೋದ್ವಿ. ಈಗ ಕರ್ನಾಟಕ ಅನ್ನುವಂಥ ಹೆಸರು ಯಾವ ರೀತಿಯಾಗಿ ಬಂತು ಅನ್ನೋದನ್ನು ನಾವು ನೋಡ್ಬೋದು. ಕರ್ನಾಟಕ ಅನ್ನುವಂಥ ಹೆಸರು ಪ್ರಾಚೀನ ಕಾಲದಲ್ಲಿ ಇತ್ತು ಅನ್ನೋದಕ್ಕೆ ನಮಗೆ ಹಲವಾರು ಕೃತಿಗಳು ದೊರೆತಿವೆ. ಯಾವ್ಯಾವಪ್ಪ ಅಂದರೆ ಕರ್ಪ್ಲೆಸ್ ನಾಡು, ಕರುನಾಡು, ಕಪ್ಪು ಮಣ್ಣಿನ
ಕೃತಿಯಲ್ಲಿ ನಾವು ನೋಡ್ತೀವಿ ತಮಿಳು ಕೃತಿ ಶಿಲಪ್ಪಾದಿಗಾರ. ಈ ಒಂದು ಕೃತಿಯಲ್ಲಿ ಕರುನಾಟ್ ಎನ್ನುವಂತಹ ಪದವನ್ನು ಸೇರಿಸಿದರೆ, ಕರುನಾಡು ಎನ್ನುವಂತಹ ಪದವನ್ನು ಸೇರಿಸಿದರೆ ಕಪ್ಪು ಮಣ್ಣಿನ ನಾಡು ಅಂತ ಬಿಟ್ಟು ಕರೀತಾ ಇದ್ದಾರೆ ಅಂತ ಬಿಟ್ಟು ತಮಿಳು ಕೃತಿ ಶಿಲಪ್ಪಾದಿಗಾರ ಅಂತೇಳಿ ನಾವು ನೋಡ್ತೀವಿ. ಅದೇ ರೀತಿಯಾಗಿ ಈ ಕರುನಾಡ್ ಕಪ್ಪು ಮಣ್ಣಿನ ನಾಡು ಏನು ಅರ್ಥ ಕೊಡುತ್ತೆ ಅಂದರೆ ಎತ್ತರವಾದದ್ದು, ಎತ್ತರದ ಒಂದು ಸ್ಥಳದಲ್ಲಿರುವಂತಹ ನಾಡು ಅಂತ ಬಿಟ್ಟು ಹೆಸರನ್ನ ಅರ್ಥವನ್ನ ಇದು ಕೊಡುತ್ತೆ. ಈ ರೀತಿಯಾಗಿ ರಚನೆಯಾದಂತಹ ಕರ್ನಾಟಕ ಅನ್ನೋದು ಐತಿಹಾಸಿಕವಾದಂತಹ ಒಂದು ಹಿನ್ನೆಲೆಯನ್ನು ಪಡೆದಂತಹ ನಮ್ಮ ಕರ್ನಾಟಕ ರಾಜ್ಯ 1947ರಲ್ಲಿ 9 ಜಿಲ್ಲೆಗಳನ್ನು ಒಳಗೊಂಡಂತಹ ಒಂದು ಮೈಸೂರು ರಾಜ್ಯ, ಮೈಸೂರು ಸಂಸ್ಥಾನಕ್ಕೆ ಸೇರಿದಂತಹ ಸಂಸ್ಥಾನಗಳನ್ನು, ರಾಜ್ಯಗಳನ್ನು 9 ಜಿಲ್ಲೆಗಳನ್ನು ಸೇರಿಸಿಕೊಂಡು ಒಂದು ರಾಜ್ಯವನ್ನಾಗಿ ಮಾಡಿದ್ವಿ. ಇದೇ ರೀತಿಯಾಗಿ ಕರ್ನಾಟಕದಲ್ಲಿ ಒಂದು ಭಾಷೆಯನ್ನು, ಕನ್ನಡ ಭಾಷೆ ಮಾತನಾಡಿರುವಂತಹ ಎಲ್ಲ ಪ್ರದೇಶಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಆ ರಾಜ್ಯಗಳನ್ನೂ ಸಹ ನಮ್ಮ ಒಂದು ಕರ್ನಾಟಕಕ್ಕೆ ನಾವು ಸೇರಿಸಿರೋದನ್ನು ನಾವು ನೋಡ್ತೀವಿ. ಮುಂಬೈನಿಗೆ, ಮಹಾರಾಷ್ಟ್ರಕ್ಕೆ ಕೆಲವು ಪ್ರದೇಶಗಳು ಹೋಗಿದ್ವು, ಕನ್ನಡ ಮಾತನಾಡುವವರು ಮಹಾರಾಷ್ಟ್ರಕ್ಕೆ ಹೋಗಿದ್ವು. ಹೈದರಾಬಾದ್ ಪ್ರದೇಶಕ್ಕೂ ಸಹ ತೆಲಂಗಾಣ ಅಂತ ಕರಿತೀವಿ, ಇವಾಗ ಹೊಸ ರಾಜ್ಯವಾಗಿ ಸೇರ್ಪಡೆ ಆಯಿತು. ಈ ಒಂದು ಹೈದರಾಬಾದಿಗೂ ಸಹ ಕೆಲವು ಪ್ರದೇಶಗಳು ಹರಿದು ಹಂಚಿ ಹೋಗಿದ್ವು. ನಂತರ ಕೊಡಗು, ಮಡ್ರಾಸಿಗೂ ಸಹ ಕನ್ನಡ ಭಾಷೆ ಮಾತಾಡೋರೆಲ್ಲರೂ ಹಂಚೋಗಿತ್ತು. ಇದನ್ನೆಲ್ಲದನ್ನೂ ಸಹ ಒಂದು ರಾಜ್ಯವನ್ನಾಗಿ ಮಾಡಿದ್ವಿ, ವಿಶಾಲ ರಾಜ್ಯವನ್ನಾಗಿ ಮಾಡಿದ್ವಿ. 1956ರಲ್ಲಿ ವಿಶಾಲ ಮೈಸೂರು ರಾಜ್ಯ ಅಂತ ಬಿಟ್ಟು ಮಾಡಿದ್ವಿ. 1956 ನವೆಂಬರ್ 1ರಂದು ನಡೆಸಿದಂತಹ ಈ ಒಂದು ಸವಿ ನೆನಪಿಗಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ ನವೆಂಬರ್ 1ರಂದು. ಇಲ್ಲಿ ಭಾಷಾವಾರು ಆಧಾರದ ಮೇಲೆ ನಾವು ಸೇರಿಸಿರೋದನ್ನು ನಾವು ನೋಡ್ತೀವಿ. ಹಾಗಾದರೆ 1947ರಲ್ಲಿ ನಮ್ಮ ಭಾರತಕ್ಕೆ ಸ್ವತಂತ್ರ ಬಂತು. ಸ್ವತಂತ್ರ ಪೂರ್ವದಲ್ಲೂ ಮತ್ತು ಸ್ವತಂತ್ರದ ನಂತರವೂ ಸಹ ಕನ್ನಡ ಭಾಷೆ ಮಾತನಾಡುವಂತಹದ್ದು, ಅಂದರೆ ಭಾಷಾವಾರು ಪ್ರಾಂತ್ಯಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ತೀವ್ರವಾದಂತಹ ಒಂದು ಚಳುವಳಿ ಅನ್ನೋದು ನಡೀತಾ ಇತ್ತು. ಪ್ರಜಾಸತ್ತಾತ್ಮಕ ಚಳುವಳಿ ನಡೀತಾ ಇತ್ತು. ಯಾಕೆ ಅಂದರೆ ಉತ್ತಮ ಆಡಳಿತವನ್ನು ಕೊಡಲು ಭೌಗೋಳಿಕವಾದಂತಹ ಒಂದು ಗಡಿಯನ್ನು ಗುರುತಿಸಬೇಕು ಅನ್ನುವಂತಹ ಉದ್ದೇಶದಿಂದ ತೀವ್ರ ಒತ್ತಾಯ ಅನ್ನೋದು ಬಿತ್ತು. ಅಂದರೆ ಬ್ರಿಟಿಷರ ಕಾಲದಲ್ಲಿ, ದೇಶೀಯ ಸಂಸ್ಥಾನಗಳ ಕಾಲದಲ್ಲಿ ನಮ್ಮ ಒಂದು ಕರ್ನಾಟಕದಲ್ಲಿ ಅವರು ಮಾತನಾಡುವಂತಹ ಜನರಾಡುವ ಭಾಷೆಯಲ್ಲಿ ಆಡಳಿತ ಅನ್ನೋದು ನಡೀತಿರಲಿಲ್ಲ, ಜನರಿಗೆ ಕಷ್ಟವಾಗ್ತಿತ್ತು. ಆದ್ದರಿಂದ ಆಡಳಿತ ಭಾಷೆಯಲ್ಲಿ ಆಡಳಿತ ನಡಿಬೇಕು ಅನ್ನುವಂತಹ ಒಂದು ತೀವ್ರವಾದಂತಹ ಬೇಡಿಕೆ ಅನ್ನೋದು ಇತ್ತು. ಈ ಉದ್ದೇಶದಿಂದ ಆಂಧ್ರ ಪ್ರದೇಶ ಅನ್ನೋದು ಒಂದು ವಿಶಾಲಾಂಧ್ರ ರಾಜ್ಯವನ್ನಾಗಿ ಮಾಡಬೇಕು ಅಂತ ಬಿಟ್ಟು ಆಂಧ್ರ ಮಹಾಸಭಾ ಈ ಒಂದು ಚಳುವಳಿ ನಡೆಯುತ್ತೆ. ಆಂಧ್ರ ಮಹಾಸಭಾದ ಒಂದು ನೇತೃತ್ವವನ್ನು ವಹಿಸಿದವರು ಪೊಟ್ಟಿ ಶ್ರೀರಾಮುಲು 1952ರಲ್ಲಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ, ಉಪವಾಸವನ್ನು ಸಹ ಮಾಡ್ತಾರೆ. ಎಷ್ಟು ದಿನ ಅಂದರೆ 58 ದಿನಗಳ ಕಾಲ ಉಪವಾಸವನ್ನು ಮಾಡಿ ಹಸು ನೀಗ್ತಾರೆ. ಯಾವಾಗ ಅವರು ಮರಣ ಹೊಂದರೋ, ನಿಧನರಾಗ್ತಾರೋ, ಮತ್ತೆ ಚಳುವಳಿ ಅನ್ನೋದು ಭಾಷೆಯ ಆಧಾರದ ಮೇಲೆ ಭಾಷಾವಾರು ಪ್ರಾಂತ್ಯಗಳನ್ನಾಗಿ ಮಾಡಿ ಅಂತೇಳ್ಬಿಟ್ಟು ತೀವ್ರವಾದಂತಹ ಒಂದು ಚಳುವಳಿ ಪ್ರಾರಂಭವಾಗುತ್ತೆ. ಬೇಡಿಕೆ ಅನ್ನೋದು ಬರುತ್ತೆ. ಈ ಉದ್ದೇಶದಿಂದ 1953ರಲ್ಲಿ ಆಂಧ್ರ ಪ್ರದೇಶ ಅಂತೇಳ್ಬಿಟ್ಟು ಪ್ರತ್ಯೇಕ ರಾಜ್ಯವಾಗುತ್ತೆ. ನಂತರ 1953ರಲ್ಲಿ ರಾಜ್ಯಗಳ ಒಂದು ಪುನರ್ ವಿಂಗಡಣೆ ಮಾಡಬೇಕು ಅಂತೇಳ್ಬಿಟ್ಟು ಒಂದು ಆಯೋಗ ಅನ್ನೋದಾಗುತ್ತೆ. ಈ ಆಯೋಗದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂದರೆ, ಆಯೋಗದ ಅಧ್ಯಕ್ಷರು ಫಜಲ್ ಅಲಿ ಆಗಿರ್ತಾರೆ. ಪಣ್ಣಿಕರ್ ಮತ್ತೆ HM ಕುಂದ್ರು ಇದರ ಒಂದು ಸದಸ್ಯರಾಗಿರ್ತಾರೆ. ಇವರ ಒಂದು ವರದಿಯ ಆಧಾರದ ಮೇಲೆ 1956ರಲ್ಲಿ ರಾಜ್ಯ ಪುನರ್ ವಿಂಗಡನಾ ಕಾನೂನು ಅನ್ನೋದು ಜಾರಿಗೆ ಬರುತ್ತೆ. ಈ ರೀತಿಯಾಗಿ ನಮ್ಮ ಕರ್ನಾಟಕ ಅನ್ನುವಂತಹ ವಿಶಾಲ ಮೈಸೂರು ರಾಜ್ಯ ಅನ್ನೋದು 1956ರಲ್ಲಿ ಆಗಿರೋದನ್ನು ನಾವು ನೋಡ್ತೀವಿ. ಅಂದರೆ ಆ ಒಂದು
ದೇಶೀಯ ಸಂಸ್ಥಾನಗಳ ಒಂದು ಕಾಲದಲ್ಲಿ, ಬ್ರಿಟಿಷರ ಕಾಲದಲ್ಲಿ ಹಂಚಿ ಹೋಗಿದ್ದಂತಹ ಪ್ರದೇಶಗಳು, ಕನ್ನಡ ಮಾತಾಡುವಂತಹ ಪ್ರದೇಶ ಅನ್ನೋದು ಒಂದು ವಿಶಾಲವಾದಂತಹ ಕರ್ನಾಟಕ ಅನ್ನುವಂತಹ ರಾಜ್ಯ ಅನ್ನೋದು ಆಯಿತು. ಇದರ ಒಂದು ಸವಿ ನೆನಪಿಗೋಸ್ಕರ ನಾವು ಕನ್ನಡ ಪರಂಪರೆಯನ್ನು ಮುಂದುವರಿಸಿಕೊಂಡು ಬರಲು, ಅದರ ಒಂದು ನೆನಪಿಗೋಸ್ಕರ ನಮ್ಮ ಕನ್ನಡ ನಾಡಿನ ಕನ್ನಡಿಗರು ರಾಜ್ಯೋತ್ಸವ ಅಂತೇಳಿ ಆಚರಣೆ ಮಾಡ್ತೀವಿ. 1973 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯವನ್ನ ಮರುನಾಮಕರಣ ಮಾಡಿದ್ರು. ಹಾಗಾದ್ರೆ ಮಕ್ಕಳ, ಇಲ್ಲಿಯವರೆಗೆ ನೀವು ಕರ್ನಾಟಕದ ಒಂದು ಹಿನ್ನೆಲೆಯನ್ನ ಕೇಳಿದ್ರಿ. ಕರ್ ಪ್ಲಸ್ ನಾಡು, ಕರ್ ನಾಡು, ಕಪ್ಪು ಮಣ್ಣಿನ ನಾಡು, ಎತ್ತರವಾದಂತಹ ಒಂದು ಪ್ರದೇಶ ಅನ್ನುವಂಥ ಹೆಸರನ್ನ ಪಡ್ಕೊಂಡಿದೆ. ಹಾಗಾದ್ರೆ ಮಕ್ಕಳ, ಭೌಗೋಳಿಕವಾಗಿ ಕರ್ನಾಟಕದ ಒಂದು ಸ್ಥಾನ ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ಕರ್ನಾಟಕದ ಸ್ಥಾನ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದನ್ನ ನಾವು ನೋಡೋಣ. ಈ ಕರ್ನಾಟಕ ಎನ್ನುವಂತಹ ಒಂದು ಪ್ರದೇಶದ ಬಗ್ಗೆ ನಮಗೆ ನೃಪತುಂಗನ ಶ್ರೀ ವಿಜಯ ಅಲಂಕಾರ ಗ್ರಂಥದಲ್ಲೂ ಸಹ ಹೇಳ್ತಾರೆ. ನಮ್ಮ ಕರ್ನಾಟಕ ಅನ್ನೋದು ಕಾವೇರಿ ನದಿಯಿಂದ ಗೋದಾವರಿ ನದಿವರೆಗೂ ಸಹ ವಿಸ್ತಾರವಾಗಿತ್ತು ಅಂತ ಬಿಟ್ಟು ನಮಗೆ ಹೇಳ್ತಾರೆ. ಹಾಗಾದ್ರೆ ಮಕ್ಕಳ, ಈ ಒಂದು ಭೂಮಿ ಅನ್ನೋದು ಚಪ್ಪಟೆಯಾಗಿದೆ, ಜಿಯಾಡ್ ರೂಪದಲ್ಲಿ ಭೂಮ್ಯಾಕಾರದಲ್ಲಿದೆ ಅಂತ ಬಿಟ್ಟು ನಾವು ಹೇಳ್ತೀವಿ. ಈ ಒಂದು ಭೂಮಿಯಲ್ಲಿ ಮಧ್ಯದಲ್ಲಿ ಹಾದು ಹೋಗಿರುವಂತಹ ಒಂದು ವೃತ್ತವನ್ನ ಸಮಭಾಜಕ ವೃತ್ತ ಅಂತ ಬಿಟ್ಟು ಕರ್ವಿ. ಸಮಭಾಜಕ ವೃತ್ತ. ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವಕ್ಕೆ ಎಳೆದಿರುವಂತಹ ಒಂದು ಕಾಲ್ಪನಿಕ ರೇಖೆಯನ್ನ ರೇಖಾಂಶ ಅಂತ ಕರೆದ್ವಿ. ಇದನ್ನ ಭೂಮಿಯ ಮಧ್ಯದಲ್ಲಿರುವಂತಹ ರೇಖೆ ಅಂತ ಬಿಟ್ಟು ಕರ್ವಿ, ರೇಖಾಂಶ ಅಂತ ಬಿಟ್ಟು ಕರ್ವಿ. ನೋಡಿ, ಸಮಭಾಜಕ ವೃತ್ತದ ಒಂದು ಉತ್ತರದಲ್ಲಿ ಬರುವಂತಹದೇ ಉತ್ತರ ಗೋಳಾರ್ಧ, ಉತ್ತರ ಅಕ್ಷಾಂಶ ಅಂತ ಬಿಟ್ಟು ನಾವು ಕರ್ವಿ. ಈ ಅಕ್ಷಾಂಶ ಅಂದ್ರೆ ಏನಪ್ಪಾ ಅಂದ್ರೆ ಪೂರ್ವದಿಂದ ಪಶ್ಚಿಮಕ್ಕೆ ಎಳೆದಿರುವಂತಹ ಒಂದು ಕಾಲ್ಪನಿಕ ರೇಖೆಗೆ ನಾವು ಹೇಳಿದ್ದೀವಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ ಎಳೆದಿರುವಂತಹ ಒಂದು ಕಾಲ್ಪನಿಕ ರೇಖೆಯನ್ನ ನಾವೇನಂತ ಕರೆದ್ವಿ? ರೇಖಾಂಶ ಅಂತ ಬಿಟ್ಟು ಕರೆದ್ವಿ. ಹಾಗಾದ್ರೆ ಈ ಸಮಭಾಜಕ ವೃತ್ತದ ಮೇಲ್ಭಾಗದಲ್ಲಿ ಬರುವಂತಹ ಒಂದು ಗೋಳಾರ್ಧ, ಉತ್ತರಾರ್ಧ ಗೋಳಾರ್ಧದಲ್ಲಿ ಈ ಭಾಗದಲ್ಲಿ ಬರುವಂತಹ ಒಂದು ಪ್ರದೇಶ ಅಂದ್ರೆ ಯಾವ ದಿಕ್ಕಿನಲ್ಲಿ ಕಾಣಿಸುತ್ತೆ? ಇದು ಪೂರ್ವ ದಿಕ್ಕಿನಲ್ಲಿ, ಪೂರ್ವ ಅಕ್ಷಾಂಶದಲ್ಲಿ ನಮ್ಮ ಭಾರತ ಅನ್ನೋದನ್ನು ನಾವು ನೋಡ್ತೀವಿ. ನಮ್ಮ ಭಾರತ ಅನ್ನೋದು ಈ ಭಾಗದಲ್ಲಿ ನಾವು ಉತ್ತರ ಗೋಳಾರ್ಧ, ಪೂರ್ವ ರೇಖಾಂಶದಲ್ಲಿ ನಾವು ನಮ್ಮ ಭಾರತ ಅನ್ನೋದು ಬಂದಿದೆ ಅಂತೇಳಿ ನಾವು ಹೇಳ್ಬೋದು. ಈ ಒಂದು ಗೋಳಾರ್ಧದಲ್ಲಿ ಯಾವ ರೀತಿಯಾಗಿ ಹೇಳ್ತೀರಾ ಅಂದ್ರೆ, ಈ ಒಂದು ಅಕ್ಷಾಂಶ ಮತ್ತು ರೇಖಾಂಶದ ಒಂದು ಸಹಾಯದಿಂದ ನಿಖರವಾಗಿ ಇಷ್ಟು ಅಕ್ಷಾಂಶದಿಂದ ಇಷ್ಟು ಅಕ್ಷಾಂಶದವರೆಗೆ, ಇಷ್ಟು ರೇಖಾಂಶದಿಂದ ಇಷ್ಟು ರೇಖಾಂಶದವರೆಗೆ ನಮ್ಮ ಭಾರತ ಇದೆ ಅಂತೇಳಿ ನಾವು ಹೇಳ್ತೀವಿ. ಈ ಒಂದು ಅಕ್ಷಾಂಶ ಮತ್ತು ರೇಖಾಂಶದ ಒಂದು ಸಹಾಯದಿಂದ ನಮ್ಮ ರಾಜ್ಯ ಎಲ್ಲಿ ಇದೆ ಅನ್ನೋದನ್ನು ನಾವು ಹೇಳ್ಬೋದು. ಹಾಗಾದ್ರೆ ಮಕ್ಕಳ, ಈ ಒಂದು ಕಲ್ಪನೆಯನ್ನ ನಿಮಗೆ ಬಂದಿದೆ. ಇವಾಗ ಭಾರತ ಅನ್ನೋದು ಉತ್ತರಾರ್ಧ ಗೋಳದಲ್ಲಿ ಪೂರ್ವ ಭಾಗದಲ್ಲಿ ಬರುತ್ತೆ. ಹಾಗಾದ್ರೆ ಏಷ್ಯಾ ಖಂಡದಲ್ಲಿ ಯಾವ ದಿಕ್ಕಿನಲ್ಲಿ ಬರುತ್ತೆ? ಆಗ್ನೇಯ ಭಾಗದಲ್ಲಿ ನಮ್ಮ ಭಾರತ ಬರುವುದನ್ನು ನಾವು ನೋಡ್ತೀವಿ. ಆಗ್ನೇಯ ಭಾಗದಲ್ಲಿ ಬರುವುದನ್ನು ನಾವು ನೋಡ್ತೀವಿ. ಹಾಗಾದ್ರೆ ನಮ್ಮ ರಾಜ್ಯ ಅನ್ನೋದು ಎಲ್ಲಿ ಬರುತ್ತೆ ಅನ್ನೋದನ್ನು ನಾವು ಭಾರತದ ಒಂದು ನಕ್ಷೆಯಲ್ಲಿ ನೋಡೋಣ. ಮಾತ್ರ ಈ ಒಂದು ಭಾರತ ಅನ್ನೋದು ಈ ಭಾಗದಲ್ಲಿ ನಾವು ನೋಡ್ತೀವಿ. ನೋಡಿ, ಈ ಭಾಗದಲ್ಲಿ ಭಾರತ ಅನ್ನೋದು ಒಟ್ಟು 29 ರಾಜ್ಯಗಳನ್ನ ಒಳಗೊಂಡಿವೆ ಅಂತ ಹೇಳಿ ನಾವು ಹೇಳ್ತೀವಿ. 29 ರಾಜ್ಯಗಳಲ್ಲಿ ನಮ್ಮ ಕರ್ನಾಟಕನೂ ಸಹ ಒಂದು. ಯಾವ ಭಾಗದಲ್ಲಿ ಬರುತ್ತೆ ಅಂದ್ರೆ, ಈ ಮಧ್ಯದಲ್ಲಿ ಒಂದು ಅಕ್ಷಾಂಶ, ಭೂ ಮಧ್ಯ ಅಕ್ಷಾಂಶ ಅನ್ನೋದು ಅದು ಹೋಗಿದೆ. ಇಲ್ಲಿ ಒಂದು ಪರ್ವತ ಅನ್ನೋದು ಬರುತ್ತೆ, ವಿಂಧ್ಯ ಪರ್ವತದ ಕೆಳಗಡೆ ಬರುವಂತಹದನ್ನು ನಾವು ಪರ್ಯಾಯ ದ್ವೀಪ ಅಂತ ಬಿಟ್ಟು ಕರೆದ್ವಿ. ಪರ್ಯಾಯ ದ್ವೀಪ ಅಂದ್ರೆ 3 ಕಡೆ ನೀರಿನ ಒಂದು ಭಾಗ ಇದೆ, ಸಮುದ್ರಗಳಿವೆ, ಒಂದು ಭಾಗದಲ್ಲಿ ಭೂಮಿ ಇದೆ, ಪರ್ಯಾಯ ದ್ವೀಪ. ಈ ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣದಲ್ಲಿ ಕರ್ನಾಟಕ ಬರುತ್ತೆ. ಯಾವ ದಿಕ್ಕಿನಲ್ಲಿ ಬರೋದನ್ನು ನೋಡ್ತೀವಿ? ಪಶ್ಚಿಮ ದಿಕ್ಕಿನಲ್ಲಿ ಬರೋದನ್ನ
ಪಶ್ಚಿಮ ದಿಕ್ಕಿನಲ್ಲಿ ನಮ್ಮ ಕರ್ನಾಟಕ ಅನ್ನೋದು ನೋಡ್ತಾ ಇದ್ದೀವಿ. ಪರ್ಯಾಯ ದ್ವೀಪದ ದಕ್ಷಿಣದ ಒಂದು ಪರ್ಯಾಯ ಪಶ್ಚಿಮ ಭಾಗದಲ್ಲಿ ನೋಡ್ತೀವಿ. ಇದನ್ನು ನಾವು ಪಶ್ಚಿಮ ಘಟ್ಟಗಳು ಅಂತೇಳಿ ನಾವು ಕರಿತೀವಿ. ಇದರ ಮುಂಭಾಗದಲ್ಲಿರುವಂತಹ ಘಟ್ಟ ಯಾವುದು? ಪೂರ್ವ ಘಟ್ಟಗಳು. ಪಶ್ಚಿಮ ಘಟ್ಟದಲ್ಲಿ ಬರುವಂತಹ ಕರ್ನಾಟಕ, ಇದರ ಒಂದು ಸ್ಥಾನವನ್ನು ನಾವು ನೋಡ್ತೀವಿ. ಹಾಗಾದ್ರೆ ಈ ಒಂದು ಕರ್ನಾಟಕದಲ್ಲಿ ಬರುವಂತಹ ಎತ್ತರದಲ್ಲಿ ಬರುವಂತಹ ಒಂದು ರಾಜ್ಯ ಬೀದರ್. ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಬೀದರ್ನಿಂದ ಔರಂಗಾಬಾದ್ನಿಂದ ಇಲ್ಲಿಯವರೆಗೆ ಚಾಮರಾಜನಗರವರೆಗೆ ಉದ್ದವನ್ನು ನಾವು ನೋಡ್ತೀವಿ. ಉದ್ದ ಎಷ್ಟಿದೆ? ಅಗಲ ಈ ಒಂದು ಕಾರವಾರದಿಂದ ಕೋಲಾರದವರೆಗೆ ಎಷ್ಟು ಅಗಲವಿದೆ ಅನ್ನೋದು ನೋಡ್ತೀವಿ. ಉದ್ದ ಅನ್ನೋದನ್ನು ಎಷ್ಟಿದೆ ಅಂತ ಬಿಟ್ಟು ಈ ಭಾಗದಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಕರ್ನಾಟಕದ ಒಂದು ನೆರೆಯ ರಾಜ್ಯಗಳು ಯಾವುವು ಅನ್ನೋದನ್ನು ನಾವು ನೋಡೋಣ. ಉತ್ತರದಲ್ಲಿ ಮಹಾರಾಷ್ಟ್ರ, ಪೂರ್ವದಲ್ಲಿ ಆಂಧ್ರ ಪ್ರದೇಶ, ದಕ್ಷಿಣದಲ್ಲಿ ಮತ್ತೆ ಈ ಭಾಗದಲ್ಲಿ ತಮಿಳುನಾಡು, ಆಗ್ನೇಯ ದಿಕ್ಕು. ನಂತರ ನೈಋತ್ಯ ದಿಕ್ಕಿನಲ್ಲಿ ಕೇರಳ, ಪಶ್ಚಿಮದಲ್ಲಿ ಅಂದ್ರೆ ವಾಯುವ್ಯದಲ್ಲಿ ಗೋವಾ. ನಂತರ ಪಶ್ಚಿಮದಲ್ಲಿ ನಾವು 3 ಜಿಲ್ಲೆಗಳನ್ನು ನೋಡ್ತೀವಿ. ಮಂಗಳೂರು, ಕರಾವಳಿ ಜಿಲ್ಲೆಗಳನ್ನು ಈ ಭಾಗದಲ್ಲಿ ನಾವು ನೋಡ್ತೀವಿ. ಗೋವಾ ಅನ್ನೋದು ನಮ್ಮ ಕರ್ನಾಟಕದ ನೆರೆಯ ರಾಜ್ಯ, ವಾಯುವ್ಯ ದಿಕ್ಕಿನಲ್ಲಿ ಬರೋದನ್ನು ನಾವು ನೋಡ್ತೀವಿ. ನೋಡಿ, ಕರ್ನಾಟಕ ಅನ್ನೋದು ಮಹಾರಾಷ್ಟ್ರಕ್ಕೆ ಸ್ವಲ್ಪ ಭಾಗ ಹಂಚೋಗಿತ್ತು, ಆಂಧ್ರ ಪ್ರದೇಶಕ್ಕೆ ಸ್ವಲ್ಪ ಭಾಗ ಹಂಚೋಗಿತ್ತು. ಅಂದ್ರೆ ಹೈದರಾಬಾದ್, ಈಗ ತೆಲಂಗಾಣ ಅಂತ ಮಾಡಿದ್ದೀವಿ, ಈ ಭಾಗದಲ್ಲಿ ಹಂಚೋಗಿತ್ತು. ನಂತರ ತಮಿಳುನಾಡು, ಕೇರಳ ಈ ಭಾಗದಲ್ಲಿ ನಾವು ನೋಡ್ತೀವಿ. ಸ್ವಲ್ಪ ಭಾಗ ಈ ಭಾಗ ಮದ್ರಾಸ್, ಮಹಾರಾಷ್ಟ್ರ ಹರಿದುಕೊಂಡಿದ್ದನ್ನು ನಾವು 1956ರಲ್ಲಿ ಸೇರಿಸಿದ್ದನ್ನು ನಾವು ನೋಡ್ತೀವಿ. ಹಾಗಾದರೆ ನಮ್ಮ ಒಂದು ಕರ್ನಾಟಕದ ಸ್ಥಾನ ಅನ್ನೋದು ಹೇಗೆ ಗೊತ್ತಾಯಿತು ಅನ್ನೋದನ್ನು ನಾವು ನೋಡೋಣ. ಇನ್ನೊಂದು ನಕ್ಷೆಯ ಒಂದು ಆಧಾರದ ಮೇಲೆ ಇಲ್ಲಿ ನೋಡಿ, ಭಾರತದಲ್ಲಿ ನಮ್ಮ ಕರ್ನಾಟಕ ಅನ್ನೋದು ಪರ್ಯಾಯ ಪ್ರಸ್ಥಭೂಮಿಯ ದಕ್ಷಿಣ ಭಾಗದಲ್ಲಿ ಬರುತ್ತೆ. ಹಾಗಾದ್ರೆ ಇಲ್ಲಿಂದ ಎಲ್ಲಿಯವರೆಗೆ ಎಂಬುದನ್ನು ನಾವು ನೋಡಬಹುದು. 12 ಡಿಗ್ರಿ 31 ಉತ್ತರ ಅಕ್ಷಾಂಶದಿಂದ, ಈ ಭಾಗದಲ್ಲಿ ಉತ್ತರ ಅಕ್ಷಾಂಶದಿಂದ 12 ಡಿಗ್ರಿ 31 ಅಕ್ಷಾಂಶದಿಂದ 18 ಡಿಗ್ರಿ 45 ಅಕ್ಷಾಂಶ, ಉತ್ತರ ಅಕ್ಷಾಂಶದ ಮಧ್ಯದಲ್ಲಿ ಬರೋದನ್ನು ನಾವು ನೋಡ್ತೀವಿ. ಆಯ್ತಾ? ಹಾಗಾದ್ರೆ ರೇಖಾಂಶವನ್ನು ನೋಡೋಣ. ಈ ಭಾಗದಲ್ಲಿ ರೇಖಾಂಶ ಅನ್ನೋದು ಬರುತ್ತೆ 74 ಡಿಗ್ರಿ 12 ಪ್ರಾರಂಭವಾಗಿ ರೇಖಾಂಶ, ಪೂರ್ವ ರೇಖಾಂಶ 78 40 78 ಡಿಗ್ರಿ 40 ಈ ಭಾಗದಲ್ಲಿ ಪೂರ್ವ ರೇಖಾಂಶದ ಮಧ್ಯದಲ್ಲಿ ನಮ್ಮ ಭಾರತ ಅನ್ನೋದು ಬರೋದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಪಶ್ಚಿಮದಿಂದ ಪೂರ್ವದವರೆಗೆ, ಪಶ್ಚಿಮದಲ್ಲಿ ಕಾರವಾರ ಬರುತ್ತೆ, ಈ ಭಾಗದಲ್ಲಿ ಕೋಲಾರದ ಮುಳಬಾಗಿಲು ಎಷ್ಟು ಅಗಲವಿದೆ? 400 ಕಿಲೋಮೀಟರ್ ಅಗಲವಾಗಿದೆ. ಉತ್ತರದಲ್ಲಿ ಬರುವಂತಹ ಬೀದರ್, ಬಿರಾರ್, ಔರಾದ್ ಎನ್ನುವಂತಹ ಪ್ರದೇಶದಿಂದ ಈ ಒಂದು ಚಾಮರಾಜನಗರದವರೆಗೆ 750 ಕಿಲೋಮೀಟರ್ವರೆಗೆ ಉದ್ದವಾಗಿದೆ ಅಂತ ಬಿಟ್ಟು ನಾವು ಹೇಳ್ಬೋದು. ಈ ರೀತಿಯಾಗಿ ಉದ್ದವಾಗಿದೆ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ನಾವು ಅಗಲವಾಗಿದೆ ಅನ್ನೋದನ್ನು ನಾವು ನೋಡಬಹುದು. ಅಂದ್ರೆ ನಿಮಗೆ ನಿಖರವಾದಂತಹ ಒಂದು ಸ್ಥಾನ ಅನ್ನೋದು ಹೇಗೆ ಗೊತ್ತಾಯಿತು ಅಂದ್ರೆ ಈ ಅಕ್ಷಾಂಶ ಮತ್ತೆ ರೇಖಾಂಶದ ಸಹಾಯದಿಂದ ನಿಮಗೆ ಗೊತ್ತಾಯಿತು. ಭೌಗೋಳಿಕ ಸ್ಥಾನ 12 ಡಿಗ್ರಿ 31 18 ಡಿಗ್ರಿ 45 ಒಳಗಡೆ, ಉತ್ತರ ಅಕ್ಷಾಂಶದ ಒಳಗಡೆ ಬರೋದನ್ನು ನಾವು ನೋಡಿದ್ವಿ. 74 ಡಿಗ್ರಿ 12 78 ಡಿಗ್ರಿ 41 ಪೂರ್ವ ರೇಖಾಂಶದ ಒಳಗಡೆ ಬರೋದನ್ನು ನಾವು ನಿಖರವಾದಂತಹ ಮಾಹಿತಿಯನ್ನು ನಾವು ಪಡ್ಕೊಂಡ್ವಿ. ಬಿರಾರ್, ಔರದಾದಿಂದ ಚಾಮರಾಜನಗರದವರೆಗೆ ಉದ್ದ 750 ಕಿಲೋಮೀಟರ್.
ಕಿಲೋಮೀಟರ್ಗಳಿಗೆ ಇದೆ. ಹಾಗಲ್ಲ, ಕಾರವಾರದಿಂದ ಕೋಲಾರದವರೆಗೆ ಅದೆಲ್ಲ 400 ಕಿಲೋಮೀಟರ್ ಇದೆ. ಕೋಲಾರದ ಮುಳಬಾಗಿಲು ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಾದ್ರೆ ನಮ್ಮ ರಾಜ್ಯದ ನೆರೆಯ ರಾಜ್ಯಗಳು ಯಾವುವು? ನಮ್ಮ ರಾಜ್ಯ ಅನ್ನೋದು ಯಾವ ಆಕಾರದಲ್ಲಿ ಅಂತ ಹೇಳ್ಬೋದಂದ್ರೆ ಗೋಡಂಬಿಯ ಆಕಾರದಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಾವು ಹೇಳ್ಬಹುದು. ಆಕಾರ ಯಾವ ರೀತಿ ಇದೆ? ಗೋಡಂಬಿಯ ಆಕಾರದಲ್ಲಿ ಇದೆ. ಹಾಗಾದ್ರೆ ನೆರೆಯ ರಾಜ್ಯಗಳು ಯಾವುವು ಅನ್ನೋದನ್ನ ನಾವು ನೋಡಬಹುದು. ನೆರೆಯ ರಾಜ್ಯಗಳು ಉತ್ತರದಲ್ಲಿ ಮಹಾರಾಷ್ಟ್ರ, ಇದು ಪೂರ್ವದಲ್ಲಿ ಹೈದರಾಬಾದ್, ತೆಲಂಗಾಣ, ಆಂಧ್ರ ಪ್ರದೇಶವನ್ನು ನಾವು ನೋಡ್ತೀವಿ. ಆಗ್ನೇಯದಲ್ಲಿ ತಮಿಳುನಾಡು ರಾಜ್ಯ, ಕೇರಳ ಅನ್ನೋದು ನೈಋತ್ಯ ದಿಕ್ಕಿನಲ್ಲಿ ಬರುತ್ತೆ, ವಾಯುವ್ಯ ದಿಕ್ಕಿನಲ್ಲಿ ಗೋವಾ. ಈ ಭಾಗದಲ್ಲಿ ಪಶ್ಚಿಮ ಭಾಗದಲ್ಲಿ ನಾವು ಅರಬ್ಬಿ ಸಮುದ್ರ ಅನ್ನೋದನ್ನು ನಾವು ನೋಡ್ತೀವಿ. ಪೂರ್ವ ಭಾಗದಲ್ಲಿ ನಾವು ಪೂರ್ವ ಘಟ್ಟ ನೋಡ್ತೀವಿ, ಪಶ್ಚಿಮದಲ್ಲಿ ಪಶ್ಚಿಮ ಘಟ್ಟಗಳನ್ನೋದನ್ನು ನಾವು ನೋಡ್ತೀವಿ. ಪಶ್ಚಿಮ ಘಟ್ಟದಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ನೈಋತ್ಯ ಮಾನ್ಸೂನ್ ಮಾರುತವನ್ನು ತಡೆದು ಮಳೆಗಾಲದಲ್ಲಿ ಹೆಚ್ಚಿನ ಮಳೆಯನ್ನ ಸುರಿಸುತ್ತೆ ಅನ್ನೋದನ್ನು ನಾವು ನೋಡಬಹುದು. ನಂತರ ನಮ್ಮ ಒಂದು ಕರ್ನಾಟಕ ಅನ್ನೋದು ಭೌಗೋಳಿಕವಾಗಿ ಎಷ್ಟು ವಿಸ್ತಾರವಾಗಿದೆ ಅನ್ನೋದಕ್ಕೆ ನಮಗೆ ಒಂದು ಮಾಹಿತಿ ಅನ್ನೋದು ಸಿಕ್ಕಿದೆ. ಎಷ್ಟಿದೆ ಅಂದರೆ 1,91,791 ಚದರ ಕಿಲೋಮೀಟರ್ ವಿಸ್ತಾರವಾಗಿದೆ. ನಂತರ ಜನಸಂಖ್ಯೆಯಲ್ಲಿ 2011ರ ಒಂದು ಜನಗಣತಿಯಾಯಿತು. ಇದರ ಪ್ರಕಾರ ನಮ್ಮ ಒಂದು ಕರ್ನಾಟಕ ರಾಜ್ಯದ ಜನಸಂಖ್ಯೆ ಅನ್ನೋದು ಎಷ್ಟಿದೆ ಅಂದರೆ 6,11,30,704 ಜನಸಂಖ್ಯೆ ಅನ್ನೋದನ್ನು ನಾವು ನೋಡ್ತೀವಿ. 6,11,30,704 ಜನಸಂಖ್ಯೆಯಲ್ಲಿ ನಮ್ಮ ಕರ್ನಾಟಕ ಸ್ಥಾನ 9ನೇ ಸ್ಥಾನದಲ್ಲಿದೆ ಅಂತೇಳಿ ನಾವು ಹೇಳ್ಬೋದು. ಹಾಗಾದ್ರೆ ವಿಸ್ತೀರ್ಣದಲ್ಲಿ 8ನೆಯ ರಾಜ್ಯ. ಹಾಗಾದ್ರೆ ದೊಡ್ಡ ರಾಜ್ಯ ನಮ್ಮ ಭಾರತದಲ್ಲಿ 29 ರಾಜ್ಯಗಳಲ್ಲಿ ಅತಿ ದೊಡ್ಡ ರಾಜ್ಯ ಯಾವುದು ಅಂದ್ರೆ ಇಲ್ಲಿ ನೋಡಿ, ರಾಜಸ್ಥಾನ. ಚಿಕ್ಕ ರಾಜ್ಯ ಗೋವಾ. ಹಾಗಾದರೆ ನಮ್ಮ ಭಾರತದಲ್ಲಿ ಬರುವಂತಹ 29 ರಾಜ್ಯಗಳಲ್ಲಿ ಕರ್ನಾಟಕ ಅನ್ನೋದು ಎಷ್ಟನೆಯ ರಾಜ್ಯ? ವಿಸ್ತೀರ್ಣದಲ್ಲಿ 8ನೆಯ ರಾಜ್ಯ. ಜನಸಂಖ್ಯೆಯಲ್ಲಿ 9ನೆಯ ಸ್ಥಾನವನ್ನ ಪಡ್ಕೊಂಡಿದೆ. 6 ಕೋಟಿ ಜನರನ್ನ ಒಳಗೊಂಡಂತಹ ನಮ್ಮ ರಾಜ್ಯ ಕರ್ನಾಟಕ. ಭೌಗೋಳಿಕ ವಿಸ್ತೀರ್ಣದಲ್ಲಿ 5.83% ಅನ್ನೋದು ನಮ್ಮಲ್ಲಿ ನಾವು ನೋಡ್ತೀವಿ ಕರ್ನಾಟಕ. 2011ರ ಒಂದು ಮಾಹಿತಿಯ ಪ್ರಕಾರ 30 ಜಿಲ್ಲೆಗಳನ್ನದು ನಮ್ಮ ಕರ್ನಾಟಕ ಒಳಗೊಂಡಿದೆ. 176 ತಾಲೂಕುಗಳು, 769 ಹೋಬಳಿಗಳು. ನಂತರ ಪಟ್ಟಣಗಳನ್ನು ನಾವು ನೋಡ್ತೀವಿ. 29,340 ಹಳ್ಳಿಗಳನ್ನು ನೋಡ್ತೀವಿ. ಈ ಒಂದು ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಬೆಳಗಾವಿ ಜಿಲ್ಲೆ. ಅತಿ ಚಿಕ್ಕ ಜಿಲ್ಲೆ ಬೆಂಗಳೂರು ನಗರದ ಈ ಒಂದು ಪ್ರದೇಶ ಅನ್ನೋದು ಅತಿ ಚಿಕ್ಕ ಜಿಲ್ಲೆ ಅಂತ ಕರಿತೀವಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ ಮಾಡಿದ್ದೀವಿ. ಇಲ್ಲಿ ಬೆಂಗಳೂರು ನಗರ ಅನ್ನೋದು ಅತಿ ಚಿಕ್ಕ ಜಿಲ್ಲೆ. ಹಾಗಾದ್ರೆ ಇಲ್ಲಿಯವರೆಗೆ ನೀವು ಕರ್ನಾಟಕ ಕೇಳಿದ್ದೀರಾ? ನಮ್ಮ ರಾಜಧಾನಿ ಯಾವುದು? ಬೆಂಗಳೂರು. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಆಡಳಿತ ಭಾಗಗಳಾಗಿ ನಾವು 4 ಭಾಗಗಳಾಗಿ ಮಾಡಿದ್ವಿ. ಬೆಂಗಳೂರು, ಮೈಸೂರು, ಬೆಳಗಾವಿ, ನಂತರ ಕಲಬುರಗಿ ಆಡಳಿತ ಭಾಗಗಳನ್ನಾಗಿ ಮಾಡಿದ್ವಿ. ನಂತರ ಕರ್ನಾಟಕವನ್ನು ನಾವು ಹೈದರಾಬಾದ್ ಕರ್ನಾಟಕ ಅಂತ ಬಿಟ್ಟು ಈ ಎಲ್ಲ ಒಂದು ಜಿಲ್ಲೆಗಳನ್ನು ಸೇರಿಸಿದ್ವಿ. ರಾಯಚೂರು, ಕೊಪ್ಪಳ, ಯಾದಗಿರಿ, ಬಳ್ಳಾರಿ ಇವು ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂತಹ ಒಂದು ಪ್ರದೇಶ ಅಂತೇಳಿ ನಾವು ಕೇಂದ್ರದಿಂದ ವಿಶೇಷ ಸ್ಥಾನವನ್ನು ಅನ್ನೋದನ್ನು ಈ ಜಿಲ್ಲೆಗಳಿಗೆ ನಾವು ಕೊಟ್ಟಿರೋದನ್ನು ನಾವು ನೋಡ್ತೀವಿ. ನೋಡಿ, 1956ರಲ್ಲಿ
47ರಲ್ಲಿ ನಮ್ಮ ಭಾರತದಲ್ಲಿ 14 ರಾಜ್ಯಗಳಿವೆ, 6 ಕೇಂದ್ರಾಡಳಿತ ಪ್ರದೇಶಗಳಿವೆ. ಈಗ 29 ರಾಜ್ಯಗಳು, 9 ಕೇಂದ್ರಾಡಳಿತ ಪ್ರದೇಶಗಳನ್ನು ನಾವು ನೋಡ್ತೀವಿ. ಹಾಗಾದರೆ ಮಕ್ಕಳ, ನಮ್ಮ ಕರ್ನಾಟಕದ ಈಗ ನಿಮಗೆ ಪ್ರಶ್ನೆಗಳನ್ನು ಕೇಳ್ತೀನಿ. ಈ ಒಂದು ದಿಕ್ಕುಗಳ ಆಧಾರದ ಮೇಲೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ನೈಋತ್ಯ, ಆಗ್ನೇಯ, ವಾಯುವ್ಯ, ಈಶಾನ್ಯ. ಕರ್ನಾಟಕ ಅನ್ನೋದು ದಕ್ಷಿಣ ಭಾಗದಲ್ಲಿ ಇದೆ ಅನ್ನೋದು ನನಗೆ ಗೊತ್ತಾಗಿದೆ. ಹಾಗಾದರೆ ದಕ್ಷಿಣದಲ್ಲಿ ಬರುವಂತಹ ಒಂದು ರಾಜ್ಯ ಯಾವುದು? ತಮಿಳುನಾಡು. ಆಗ್ನೇಯ ಮತ್ತು ದಕ್ಷಿಣದಲ್ಲಿ ಬರುವಂತಹ ರಾಜ್ಯ ಯಾವುದು? ತಮಿಳುನಾಡು. ಈ ಭಾಗದಲ್ಲಿ ಬರುವಂತಹದ್ದು ಆಂಧ್ರ ಪ್ರದೇಶ. ಯಾವುದು? ಪೂರ್ವ ಭಾಗದಲ್ಲಿ. ಉತ್ತರದಲ್ಲಿ ಬರುವಂತಹದ್ದು ಮಹಾರಾಷ್ಟ್ರ. ವಿದ್ಯಾರ್ಥಿಗಳೇ, ನಮ್ಮ ರಾಜ್ಯ ಕರ್ನಾಟಕದ ಒಂದು ಸ್ಥಾನ ಅನ್ನೋದನ್ನು ಇಲ್ಲಿ ನೋಡ್ತಾ ಹೋದರೆ ನಾವು ಉತ್ತರದಲ್ಲಿ ಮಹಾರಾಷ್ಟ್ರ, ಕರ್ನಾಟಕ ಅನ್ನೋದು ಭಾರತದ ಒಂದು ದಕ್ಷಿಣ ಭಾಗದಲ್ಲಿ ಬರುತ್ತೆ. ಉತ್ತರ ಜಿಲ್ಲೆ ನಮ್ಮ ಕರ್ನಾಟಕದ ಉತ್ತರದಲ್ಲಿ ಬರುವಂತಹ ರಾಜ್ಯ ಮಹಾರಾಷ್ಟ್ರ. ಆಂಧ್ರ ಪ್ರದೇಶ ಈ ಒಂದು ಪೂರ್ವ ಭಾಗದಲ್ಲಿ ಬರುತ್ತೆ. ಆಗ್ನೇಯ ದಿಕ್ಕಿನಲ್ಲಿ ತಮಿಳುನಾಡು ಅನ್ನೋದನ್ನು ನಾವು ನೋಡ್ತೀವಿ. ನೈಋತ್ಯ ದಿಕ್ಕಿನಲ್ಲಿ ಕೇರಳ ರಾಜ್ಯ, ವಾಯುವ್ಯ ದಿಕ್ಕಿನಲ್ಲಿ ಗೋವಾ, ಪಶ್ಚಿಮದಲ್ಲಿ ನಾವು 3 ಜಿಲ್ಲೆಗಳನ್ನು ನೋಡ್ತೀವಿ, ಮಂಗಳೂರು. ಈ ರೀತಿಯಾಗಿ 3 ಜಿಲ್ಲೆಗಳನ್ನು ನಾವು ಕರ್ನಾಟಕದ ಒಂದು ಪಶ್ಚಿಮದಲ್ಲಿ ಬರುತ್ತೆ. ಈ ರೀತಿಯಾಗಿ ನಮ್ಮ ಒಂದು ಕರ್ನಾಟಕದ ಸ್ಥಾನ ಅನ್ನೋದು ನಮಗೆ ಗೊತ್ತಾಯಿತು. ನೆರೆಯ ರಾಜ್ಯಗಳು ಯಾವ್ಯಾವ ಅನ್ನೋದು ಗೊತ್ತಾಯಿತು. ಪಶ್ಚಿಮ ದಿಕ್ಕಿನಲ್ಲಿ ಪಶ್ಚಿಮ ಕರಾವಳಿಗೆ ನಮ್ಮ ಒಂದು ಕರ್ನಾಟಕ ಇದೆ. ದಕ್ಷಿಣ ಪರ್ಯಾಯ ಪ್ರಸ್ಥಭೂಮಿಯಲ್ಲಿ ಪಶ್ಚಿಮ ಭಾಗದಲ್ಲಿ ಪಶ್ಚಿಮ ಘಟ್ಟಕ್ಕೆ ಹತ್ತಿರವಾದಂತಹ ಒಂದು ಕರಾವಳಿ ಪ್ರದೇಶವನ್ನು ಒಳಗೊಂಡಂತಹ ನಮ್ಮ ಕರ್ನಾಟಕ ರಾಜ್ಯ ಅನ್ನೋದು ಸ್ಥಾನ ಅನ್ನೋದು ನಮಗೆ ವಿವರವಾಗಿ ಗೊತ್ತಾಯಿತು. ಹಾಗಾದರೆ ಮಕ್ಕಳ, ಇಲ್ಲಿಯವರೆಗೆ ನಾವು ಕರ್ನಾಟಕದ ಒಂದು ಹಿರಿಮೆ, ಗರಿಮೆ, ಈ ಕರ್ನಾಟಕ ಒಳಗೊಂಡಿರುವಂತಹ ಉತ್ತಮವಾದಂತಹ ಸನ್ನಿವೇಶ, ಭೂಸ್ವರೂಪಗಳು, ಸಸ್ಯ ಮತ್ತು ಪ್ರಾಣಿ, ಮಣ್ಣು, ನದಿ ಜಾಲ, ಕಲೆ, ವಾಸ್ತುಶಿಲ್ಪ, ಧಾರ್ಮಿಕ, ಆಧ್ಯಾತ್ಮಿಕವಾದಂತಹ, ಪ್ರಾಕೃತಿಕವಾದಂತಹ ಸೌಂದರ್ಯವನ್ನು ಒಳಗೊಂಡಂತೆ ವನ್ಯಜೀವಿಗಳನ್ನು ಒಳಗೊಂಡಿದೆ. ಇವೆಲ್ಲದನ್ನು ಸಹ ನಾವು ನೋಡಿದ್ವಿ. ಇದರ ಜೊತೆಗೆ ಕರ್ನಾಟಕದ ಹಿನ್ನೆಲೆಯನ್ನು ಸಹ ನೋಡೋದ್ರ ಜೊತೆಗೆ ಕರ್ನಾಟಕದ ಸ್ಥಾನ ಭೌಗೋಳಿಕವಾಗಿ ಎಷ್ಟು ವಿಸ್ತಾರವಾಗಿದೆ, ಜನಸಂಖ್ಯೆಯಲ್ಲಿ ಎಷ್ಟನೇ ಸ್ಥಾನವನ್ನು ಪಡ್ಕೊಂಡಿದೆ ಅನ್ನೋದನ್ನು ನಾವು ಸವಿವರವಾಗಿ ಎಲ್ಲ ಮಾಹಿತಿಯನ್ನು ನೋಡಿದ್ವಿ. ಹಾಗಾದರೆ ಮಕ್ಕಳ, ಇಲ್ಲಿಯವರೆಗೆ ನಾವು ನೋಡಿದ್ದನ್ನು ನಾವು ಚಟುವಟಿಕೆಯ ಮೂಲಕ ಪ್ರಶ್ನೆಗಳು ನಿಮಗೆ ಬರುತ್ತೆ. ಇದಕ್ಕೆ ನಿಮಗೆ ಗೊತ್ತಾದರೆ ಉತ್ತರವನ್ನು ಕೊಡ್ತೀರಾ? ಹಾಗಾದರೆ ಕರುನಾಡ್ ಎಂಬುದರ ಅರ್ಥ. ಕೊಟ್ಟಿರುವ ಹೇಳಿಕೆಯ ಕೆಳಗೆ 4 ಪರ್ಯಾಯ ಪದಗಳನ್ನು ನೀಡಲಾಗಿದೆ. ಸರಿಯಾದದ್ದನ್ನು ಆರಿಸಿ ಬರೆಯಿರಿ. 1ನೇದು, ಕರುನಾಡ್ ಎಂಬುದರ ಅರ್ಥ ಎತ್ತರವಾದಂತಹ ನಾಡು. ಶಿಲಪ್ಪಾಡಿ ಈ ಕೃತಿಯಲ್ಲಿ ನಾವು ನೋಡ್ತೀವಿ, ತಮಿಳುನಾಡು ಕೃತಿಯಲ್ಲಿ ನಾವು ನೋಡ್ತೀವಿ ಎತ್ತರವಾದ ನಾಡು, ಕಪ್ಪು ನಾಡು, ಕರುನಾಡ್. ನಂತರ ಕರ್ನಾಟಕದ ಉತ್ತರ ತುದಿಯಲ್ಲಿರುವ ಜಿಲ್ಲೆ ಯಾವುದು? ಬೀದರ್. ಯಾವ ಜಿಲ್ಲೆ? ಕರ್ನಾಟಕದ ಉತ್ತರ ತುದಿಯಲ್ಲಿರುವಂತಹ ಜಿಲ್ಲೆ ಯಾವುದು? ಬೀದರ್. ಕರ್ನಾಟಕದ ಆಡಳಿತ ವಿಭಾಗಗಳಾಗಿ ಎಷ್ಟು ಗುಂಪುಗಳನ್ನಾಗಿ ಮಾಡಿದರೆ ಆ ಗುಂಪುಗಳು ಯಾವುವು? ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ. ಈ 4 ಆಡಳಿತದ ವಿಭಾಗ ಮಾಡಿ ಉತ್ತಮವಾಗಲು ಆಡಳಿತವನ್ನು 4 ಭಾಗವನ್ನಾಗಿ ನಾವು ಮಾಡ್ಕೊಂಡ್ವಿ. 2ನೇ ಚಟುವಟಿಕೆ, ಮೊದಲ ಹೇಳಿಕೆಯನ್ನ ಅರ್ಥ ಮಾಡಿಕೊಂಡು 2ನೇ ಹೇಳಿಕೆಯನ್ನ ಪೂರ್ಣಗೊಳಿಸಿ. ಮೊದಲ ಹೇಳಿಕೆಯನ್ನ ನೀವು ಅರ್ಥ
ಮಾಡ್ಕೋಬೇಕು. ಎರಡನೇ ಹೇಳಿಕೆಯನ್ನ ಪೂರ್ಣಗೊಳಿಸಬೇಕು. ಹಾಗಾದ್ರೆ ಕರ್ನಾಟಕದ ಪಶ್ಚಿಮಕ್ಕೆ ಏನ್ ನೋಡ್ತೀವಿ? ಅರಬ್ಬಿ ಸಮುದ್ರವನ್ನ, ಈ ಭಾಗದಲ್ಲಿ ಅರಬ್ಬಿ ಸಮುದ್ರವನ್ನ ನಾವು ನೋಡ್ತೀವಿ. ಅವ್ರು ಕೇಳ್ತಾ ಇದ್ದಾರೆ ಪೂರ್ವಕ್ಕೆ ಯಾವ ರಾಜ್ಯ ಬರುತ್ತೆ? ಆಂಧ್ರ ಪ್ರದೇಶ. ಪೂರ್ವಕ್ಕೆ ಪೂರ್ವಘಟ್ಟ, ಬಂಗಾಳ ಕೊಲ್ಲಿ. ನಂತರ ಕರ್ನಾಟಕದ ಉತ್ತರಕ್ಕೆ ಯಾವ ರಾಜ್ಯ ನೋಡಿದ್ವಿ? ಮಹಾರಾಷ್ಟ್ರ. ದಕ್ಷಿಣಕ್ಕೆ ಈ ಒಂದು ತಮಿಳುನಾಡು. ಆಗ್ನೇಯದಲ್ಲೂ ಬರುತ್ತೆ, ದಕ್ಷಿಣಕ್ಕೂ ಸಹ ಅದು ಬರುತ್ತೆ. ಕರ್ನಾಟಕ 1947ರಲ್ಲಿ ಹೊಂದಿದ್ದ ಜಿಲ್ಲೆಗಳ ಸಂಖ್ಯೆ 9. ಜಿಲ್ಲೆಗಳು ಎಷ್ಟಿದಾವೆ? 9. 2011ರಲ್ಲಿ ಜಿಲ್ಲೆಗಳ ಸಂಖ್ಯೆ 30. ಎಷ್ಟು ಜಿಲ್ಲೆಗಳನ್ನು ಒಳಗೊಂಡಿದೆ? 30 ಜಿಲ್ಲೆಗಳನ್ನು ಒಳಗೊಂಡಿದೆ. ಮುಳಬಾಗಿಲು ಯಾವ ದಿಕ್ಕಿನಲ್ಲಿ ಬರುತ್ತೆ? ಪೂರ್ವದಲ್ಲಿ ಬರುತ್ತೆ. ಕೋಲಾರದ ಭಾಗ ಮುಳಬಾಗಿಲು ಕರ್ನಾಟಕದ ಒಂದು ಅಗಲವನ್ನು ನೋಡ್ತೀವಿ. ಕರ್ನಾಟಕದ ಅಗಲ ಪಶ್ಚಿಮ ಬದಿಗದಲ್ಲಿ ಕಾರವಾರದಿಂದ ಮುಳಬಾಗಿಲಿನವರೆಗೆ ಅಗಲವನ್ನು ನಾವು ನೋಡಿದ್ವಿ. 400 ಕಿಲೋಮೀಟರ್ ಅಗಲವಾಗಿದೆ ಅಂತ ನಾವು ಹೇಳ್ಬೋದು. ಮುಳಬಾಗಿಲು ಪೂರ್ವದಲ್ಲಿ ಇದ್ರೆ ಕಾರವಾರ ಪಶ್ಚಿಮ ದಿಕ್ಕಿನಲ್ಲಿ ಬರುತ್ತೆ. ನಂತರ ಕರುನಾಟ್ ಪದ ಬಳಕೆಯಾಗಿರುವ ತಮಿಳಿನ ಸಾಹಿತ್ಯ ಕೃತಿ ಯಾವುದು? ಶಿಲಪ್ಪಾದಿ ಗಾರಂ. ಕರ್ನಾಟಕವು ಭಾರತದ ಯಾವ ಭಾಗದಲ್ಲಿದೆ? ದಕ್ಷಿಣ ಭಾಗದಲ್ಲಿ, ಪರ್ಯಾಯ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿ. ಪಶ್ಚಿಮ ಘಟ್ಟದ ಹತ್ರ ಪಶ್ಚಿಮದಲ್ಲಿ ನಾವು ನೋಡ್ತೀವಿ. ಕರ್ನಾಟಕದ ರಾಜಧಾನಿ ಯಾವುದು? ತುಂಬ ಸುಲಭವಾದಂತಹ ಪ್ರಶ್ನೆ. ಬೆಂಗಳೂರು. ಸಿಲಿಕಾನ್ ಸಿಟಿ ಅಂತ ಕರಿತೀವಿ ಬೆಂಗಳೂರು. ಕರ್ನಾಟಕದ 4 ಕಂದಾಯ ವಿಭಾಗಗಳು ಯಾವುವು? 4 ಭಾಗಗಳನ್ನಾಗಿ ಮಾಡಿದ್ದು ನನ್ನ ಮಕ್ಕಳೇ. ಅದೇ ಮೈಸೂರು, ಬೆಂಗಳೂರು, ಬೆಳಗಾವಿ, ಕಲಬುರಗಿ. ನೋಡಿ, ಭಾರತದ ಸ್ವತಂತ್ರವಾದ ವರ್ಷ 1000 ಕೊಟ್ಟಿರುವ ಘಟನೆಗಳನ್ನು ಇಸ್ವಿಗಳಲ್ಲಿ ಹೊಂದಿಸಿ ಬರೆಯಿರಿ. ಭಾರತ ಸ್ವತಂತ್ರವಾದ ವರ್ಷ 1947. ವಿಶಾಲ ಮೈಸೂರು ರಾಜ್ಯದ ಉದಯ ಎಷ್ಟರಲ್ಲಿ ಆಯಿತು? 1956ರಲ್ಲಿ. ಕರ್ನಾಟಕ ಎಂದು ನಾಮಕರಣ ಮಾಡಿದ್ದು 1973ರಲ್ಲಿ. ಕರ್ನಾಟಕದ ನೆರೆಯ ರಾಜ್ಯಗಳು ಯಾವುವು? ನಂತರ ಬರುವಂತಹ ಚಟುವಟಿಕೆ, 5ನೆಯ ಚಟುವಟಿಕೆ. ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1ನೇದು, ಕರ್ನಾಟಕದ ನೆರೆಯ ರಾಜ್ಯಗಳು ಯಾವುವು? ನೋಡಿ, ಮಹಾರಾಷ್ಟ್ರ, ಗೋವಾ ಪಶ್ಚಿಮ ದಿಕ್ಕಿನಲ್ಲಿ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ. ಇವೆಲ್ಲ ನೆರೆಯ ರಾಜ್ಯಗಳು, ಕರ್ನಾಟಕದ ನೆರೆಯ ರಾಜ್ಯಗಳು. ಹೈದರಾಬಾದ್ ಕರ್ನಾಟಕದ ಜಿಲ್ಲೆಗಳನ್ನು ಹೆಸರಿಸಿ. ಅಲ್ವಾ? ಹಾಗೆ ಹೇಳಿದ್ದಲ್ಲ ಮಕ್ಕಳ, ಹೇಳ್ತೀರಾ? ಯಾವ್ಯಾವ ಜಿಲ್ಲೆಗಳು? ಬೆಳಗಾವಿ, ಕೊಪ್ಪಳ, ಯಾದಗಿರಿ, ಇವೆಲ್ಲವೂ ಸಹ ಬೀದರ್, ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿದಂತಹದ್ದು. ಕರ್ನಾಟಕದ ಕೆಳಗಿನ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಕರ್ನಾಟಕ ಎಂಬ ಹೆಸರಿನ ಹಿನ್ನೆಲೆಯನ್ನ ತಿಳಿಸಿ. ಕನ್ನಡ ರಾಜ್ಯೋತ್ಸವ ಕುರಿತು ಟಿಪ್ಪಣಿಯನ್ನ ಬರೆಯಿರಿ. ಕರ್ನಾಟಕ ರಾಜ್ಯದ ಭೌಗೋಳಿಕ ಸ್ಥಾನ ಮತ್ತು ವಿಸ್ತೀರ್ಣವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಈ ಪ್ರಶ್ನೆಗಳಿಗೆ ನೀವು ಮನನವನ್ನ ಮಾಡಿ ಮನೆಯಲ್ಲಿ. ಈಗ ಒಂದು ವಾಕ್ಯದ ಪ್ರಶ್ನೆಗಳು. ನಿಮಗೆಲ್ಲರಿಗೂ ಸಹ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನ ಕೇಳ್ತೀನಿ. ಇದು ಪುನರ್ಮನನ. ಕರ್ನಾಟಕಕ್ಕೆ ಕರುನಾಟ್ ಎಂದು ಕರೆಯುವುದಿರುವುದು ತಮಿಳುನಾಡಿನ ಈ ಕೃತಿಯಿಂದ ತಿಳಿದು ಬರುತ್ತದೆ. ಶಿಲಪ್ಪಾದಿ ಕಾರಂ. ಕರ್ನಾಟಕವು ಕಾವೇರಿಯಿಂದ ಗೋದಾವರಿಗೆ ಹಬ್ಬಿತೆಂದು ಉಲ್ಲೇಖಿಸಿರುವಂತಹ ಕೃತಿ ಯಾವುದು? ಕವಿರಾಜ ಮಾರ್ಗ. ಶ್ರೀ ವಿಜಯ, ನೃಪತುಂಗನ ಆಸ್ಥಾನ ಕವಿ ಶ್ರೀ ವಿಜಯ ಬರೆದಿರುವಂತಹ ಅಲಂಕಾರ ಕೃತಿಯೇ ಕವಿರಾಜ ಮಾರ್ಗ. ಕವಿರಾಜ ಮಾರ್ಗ ಕೃತಿಯ ಕರ್ತೃ
ಶ್ರೀ ವಿಜಯ. ಶ್ರೀ ವಿಜಯನು ಈ ಅರಸನ ಆಸ್ಥಾನದ ಕವಿಯಾಗಿದ್ದನು. ಅಮೋಘ ವರ್ಷ ನೃಪತುಂಗನ ಆಸ್ಥಾನ ಕವಿ. ಮೈಸೂರು ರಾಜ್ಯ ಉದಯವಾದಾಗ ಇದ್ದ ಜಿಲ್ಲೆಗಳ ಸಂಖ್ಯೆ 9. ಮೈಸೂರು ರಾಜ್ಯ ಉದಯವಾದಾಗ ಇದ್ದ ಜಿಲ್ಲೆಗಳ ಸಂಖ್ಯೆ ಎಷ್ಟು? 9. ವಿಶಾಲ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಿದ್ದು 1956 ನವೆಂಬರ್ 1ರಂದು. ವಿಶಾಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದು 73 ನವೆಂಬರ್ 1ರಂದು. ಭಾರತದಲ್ಲಿ ಗೋಡಂಬಿಯ ಆಕಾರವನ್ನು ಹೋಲುವ ರಾಜ್ಯ ಯಾವುದು? ಕರ್ನಾಟಕ. ಕರ್ನಾಟಕದ ದಕ್ಷಿಣ ಮತ್ತು ಉತ್ತರದ ಉದ್ದ ಎಷ್ಟು? 400. ಕರ್ನಾಟಕದ ದಕ್ಷಿಣ ಮತ್ತು ಉತ್ತರದ ಉದ್ದ 750 ಕಿಲೋಮೀಟರ್. ಕರ್ನಾಟಕದ ಪೂರ್ವ ಪಶ್ಚಿಮ ಉದ್ದ 400 ಕಿಲೋಮೀಟರ್. ಕರ್ನಾಟಕದ ಉತ್ತರದ ತುದಿ ಯಾವುದು? ಬೀದರ್ ಜಿಲ್ಲೆಯ ಔದರ್ ತಾಲೂಕು. ವಿಸ್ತೀರ್ಣದಲ್ಲಿ ಕರ್ನಾಟಕದ ಒಟ್ಟು ವಿಸ್ತೀರ್ಣವೆಷ್ಟು? 1,91,791 ಚದರ ಕಿಲೋಮೀಟರ್. ವಿಸ್ತೀರ್ಣದಲ್ಲಿ ಭಾರತದಲ್ಲಿ ಕರ್ನಾಟಕದ ಸ್ಥಾನ 8ನೇ ಸ್ಥಾನ. ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದಲ್ಲಿ ಕರ್ನಾಟಕದ ವಿಸ್ತೀರ್ಣದ ಭಾಗ 5.83. ಕರ್ನಾಟಕದಲ್ಲಿರುವ ಒಟ್ಟು ಜಿಲ್ಲೆಗಳ ಸಂಖ್ಯೆ ಎಷ್ಟು? 30 ಜಿಲ್ಲೆಗಳು. ಕರ್ನಾಟಕದಲ್ಲಿರುವ ಒಟ್ಟು ತಾಲೂಕುಗಳ ಸಂಖ್ಯೆ ಎಷ್ಟು? 176 ತಾಲೂಕುಗಳು. ವಿಸ್ತೀರ್ಣದಲ್ಲಿ ಕರ್ನಾಟಕದ ಅತ್ಯಂತ ದೊಡ್ಡ ಜಿಲ್ಲೆ ಯಾವುದು? ಬೆಳಗಾವಿ. ವಿಸ್ತೀರ್ಣದ ಆಧಾರದ ಮೇಲೆ ಕರ್ನಾಟಕದಲ್ಲಿ ಅತಿ ಚಿಕ್ಕ ಜಿಲ್ಲೆ ಯಾವುದು? ಬೆಂಗಳೂರು ನಗರ. ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವ ದಿನಾಂಕ ನವೆಂಬರ್ 1. ಕರ್ನಾಟಕದ ಈ ಭಾಗದಲ್ಲಿ ಸಮುದ್ರವಿದೆ. ಪಶ್ಚಿಮ ಭಾಗದಲ್ಲಿ. ಕರ್ನಾಟಕವು ಭಾರತದ ಈ ಭಾಗದಲ್ಲಿದೆ. ದಕ್ಷಿಣ ಭಾಗದಲ್ಲಿದೆ. ಕರುನಾಡ್ ಎಂದರೆ ಏನು? ಎತ್ತರ ಅಥವಾ ಎತ್ತರದಲ್ಲಿರುವ ನಾಡು ಎಂದರ್ಥ. ಶ್ರೀ ವಿಜಯನ ಕವಿರಾಜಮಾರ್ಗದ ಪ್ರಕಾರ ಕರ್ನಾಟಕದ ವಿಸ್ತೀರ್ಣ ಎಲ್ಲಿಂದ ಎಲ್ಲಿವರೆಗಿತ್ತು? ಕಾವೇರಿಯಿಂದ ಗೋದಾವರಿಯ ನದಿಯವರೆಗೆ. ಏಕೀಕರಣಕ್ಕಿಂತ ಮುಂಚೆ ಕರ್ನಾಟಕದ ಪ್ರದೇಶಗಳು ಈ ಪ್ರಾಂತ್ಯಗಳಲ್ಲಿ ಹರಿದು ಹಂಚಿ ಹೋಗಿತ್ತು. ಮುಂಬೈ, ಹೈದರಾಬಾದ್, ಮದ್ರಾಸ್, ಕೊಡಗು ಪ್ರಾಂತ್ಯಗಳಲ್ಲಿ. ಕರ್ನಾಟಕವು ಈ ಅಕ್ಷಾಂಶ ಮತ್ತು ರೇಖಾಂಶಗಳ ಮಧ್ಯೆ ವಿಸ್ತರಿಸಿದೆ. 12 ಡಿಗ್ರಿ 31 ನಿಮಿಷದಿಂದ 18 ಡಿಗ್ರಿ 45 ನಿಮಿಷದ ಉತ್ತರ ಅಕ್ಷಾಂಶ, 74 ಡಿಗ್ರಿ 12 ಪೂರ್ವ ರೇಖಾಂಶದಿಂದ 78 ಡಿಗ್ರಿ 40 ನಿಮಿಷ ಪೂರ್ವ ರೇಖಾಂಶದ ಮಧ್ಯದಲ್ಲಿ ಕರ್ನಾಟಕ ಅನ್ನೋದು ನೆಲೆಸಿದೆ. ಕರ್ನಾಟಕದ 4 ಆಡಳಿತ ವಿಭಾಗಗಳು ಯಾವುವು? ಬೆಂಗಳೂರು, ಮೈಸೂರು, ಬೆಳಗಾವಿ, ಕಲಬುರಗಿ 4 ಆಡಳಿತ ವಿಭಾಗಗಳನ್ನಾಗಿ ಮಾಡಿದ್ವಿ. ಮಕ್ಕಳೇ, ಇಲ್ಲಿಯವರೆಗೆ ನೀವು ನಮ್ಮ ರಾಜ್ಯ ಕರ್ನಾಟಕದ ಬಗ್ಗೆ ತಿಳ್ಕೊಂಡ್ವಿ. ಈಗ ಮನೆಗೆಲಸ. ಮನೆಯಲ್ಲಿ ಕುಳಿತು ಈ ಒಂದು ಗೃಹ ಕಾರ್ಯವನ್ನು ನೀವು ಮಾಡ್ಕೊಂಡು ಬರಬೇಕು. ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ತುಂಬಿರಿ. ಕನ್ನಡ ರಾಜ್ಯೋತ್ಸವವನ್ನು ಪ್ರತಿ ವರ್ಷ ಡ್ಯಾಶ್ ದಿನಾಂಕದಂದು ಆಚರಿಸಲಾಗುತ್ತದೆ. ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ ವರ್ಷ ಡ್ಯಾಶ್. ಕರ್ನಾಟಕ ಡ್ಯಾಶ್ ಜಿಲ್ಲೆಯು ವಿಸ್ತೀರ್ಣದಲ್ಲಿ ದೊಡ್ಡದಾಗಿದೆ. ಎರಡನೆಯದು, ಗುಂಪುಗಳಲ್ಲಿ ಚರ್ಚಿಸಿ ಮತ್ತು ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಕರ್ನಾಟಕದ ಅಕ್ಷಾಂಶ ಮತ್ತು ರೇಖಾಂಶಗಳ ವಿಸ್ತರಣೆಯನ್ನು ಬರೆಯಿರಿ. ಎರಡನೆಯ ಪ್ರಶ್ನೆ, ನಮ್ಮ ನೆರೆಯ ರಾಜ್ಯಗಳನ್ನು
ಹೆಸರಿಸಿ. ಕರ್ನಾಟಕದ 4 ಆಡಳಿತ ವಿಭಾಗಗಳಾವುವು? 4ನೇ ಪ್ರಶ್ನೆ, ಭಾರತದಲ್ಲಿ ಕರ್ನಾಟಕದ ಭೌಗೋಳಿಕ ಸ್ಥಾನವನ್ನು ತಿಳಿಸಿ. ಇಲ್ಲಿಯವರೆಗೆ ನೀವು ಪ್ರಶ್ನೆಗಳನ್ನು ಬರ್ಕೊಂಡಿದ್ದೀರಿ. ಈ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಪುನಃ ಮರು ಮನನ ಮಾಡಿಕೊಂಡು ಮನೆಯಲ್ಲಿ ಕುಳಿತು ಈ ಒಂದು ಹೋಮ್ವರ್ಕನ್ನು ನೀವು ಮಾಡ್ಕೊಂಡು ಬನ್ನಿ. ಹಾಗಾದರೆ ಮಕ್ಕಳ, ನಿಮಗೆಲ್ಲರಿಗೂ ಸಹ ಇಲ್ಲಿಯವರೆಗೆ ನಮ್ಮ ರಾಜ್ಯ ಕರುನಾಡು ಕರ್ನಾಟಕ, ಈ ಒಂದು ರಾಜ್ಯದ ಒಂದು ಹಿನ್ನೆಲೆಯನ್ನು, ಕರ್ನಾಟಕ ಎನ್ನುವಂಥ ಹೆಸರು ಪಡೆಯೋದಕ್ಕೆ ಒಂದು ಹಿನ್ನೆಲೆಯನ್ನು, ಕರ್ನಾಟಕದ ಸ್ಥಾನ, ವಿಸ್ತೀರ್ಣ, ರಾಜ್ಯಗಳು, ಬರುವಂತಹ ಜಿಲ್ಲೆಗಳು, ತಾಲ್ಲೂಕುಗಳು, ಹೋಬಳಿಗಳು, ಆಡಳಿತ ವಿಭಾಗಗಳಾಗಿ ಎಷ್ಟು ಭಾಗ ಮಾಡಿದ್ವಿ, ಇವೆಲ್ಲವನ್ನೂ ಸಹ ಸವಿವರವಾಗಿ ತಿಳ್ಕೊಂಡಿದ್ದೀರಾ. ನಿಮಗೆಲ್ಲರಿಗೂ ಸಹ ಅರ್ಥ ಆಗಿದೆ ಅಂತ